ಇವತ್ತಿನ ಟಾಪಿಕ್ ಶೇಡಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಐತ್ಯಾ. ಇವತ್ತಿನ ಟಾಪಿಕ್ ಶೇಡಿಂಗ್ಸ್. ಇವತ್ತು 5th ಡೇ. ವಾಯ್ಸ್ ಕೇಳಿಸ್ತಾ ಇಲ್ಲ? ಕೇಳಿಸತ್ತೆ. ಹಾಯ್ ಹೆಲೋ, ನಮಸ್ಕಾರ. ಹಾಯ್ ಮೇಡಮ್. ಸೌಂಡ್ ಕ್ಲಿಯರ್ ಇಲ್ಲ. ಕೇಳಾಕತೈತಿ. ಆಯ್ತು, ಸ್ಟಾರ್ಟ್ ಮಾಡ್ತೇನಿ. ಕಮೆಂಟ್ ನ ಟರ್ನ್ ಆಫ್ ಮಾಡ್ಲಿ. ಈಗ ನೋಡ್ರಿ, ಶೇಡಿಂಗ್ ಬಗ್ಗೆ ನಾನು ನಿಮ್ಗೆ ಹೇಳಾಕತ್ತಿದ್ದೆ. ನೀನೇನು ಸ್ವಲ್ಪ ಶೇಡಿಂಗ್ ಬಗ್ಗೆ ಪೆಟಲ್ಸ್ ಒಳಗೋದು ತೆಗೆದಿದ್ನಿ, ಬಟ್ ನಿಮಗ್ ನಾನು ನೀಟಾಗಿ ಹೇಳ್ಕೊಟ್ಟಿದ್ದಿಲ್ಲ. ಈಗ ನೋಡ್ರಿ, ಶೇಡಿಂಗ್ ಒಳಗ ನಾರ್ಮಲ್ ಶೇಡಿಂಗ್ ಅಂತ ಹೇಳಿ ಬರ್ತೈತಿ. ಫಸ್ಟ್ ನಾರ್ಮಲ್ ಶೇಡಿಂಗ್ ಅಂತ ಹೇಳಿ ಬರ್ತೈತಿ. ನಾರ್ಮಲ್ ಶೇಡಿಂಗ್ ಫಸ್ಟ್ ಒಂದ್ ಲೈನ್ ಹಾಕೊಳ್ರಿ. ಓಕೆ, ಸ್ಟ್ಯಾಂಡಿಂಗ್ ಲೈನ್ ನ ಹಾಕೊಳ್ರಿ. ಸ್ಟ್ಯಾಂಡಿಂಗ್ ಲೈನ್ ಹಾಕೊಂಡ ನೋಡ್ರಿ, ಶೇಡಿಂಗ್ ಮಾಡ್ಬೇಕಾದ್ರ ಹೆಂಗ್ ಬೇಕಾದಂಗ ಗೀಚ್ ಬಿಡಬಾರ್ದ. ಸ್ಲೋ ಮೋಷನ್ ಒಳಗ ಒಂದೊಂದು ಲೈನ್ ಈ ರೀತಿ. ಫಸ್ಟ್ ನೀವು ಸೈನ್ ಹಾಕ್ತಿರ್ತೀರಿ ಗೊತ್ತಾ? ಈ ರೀತಿ ಹಾಕ್ತಿರ್ತೀರಿ, ಅದೇ ರೀತಿ ಹಾಕುದು. ಬಟ್ ಇದ್ನೇನಕೈತಿ, ಪೆನ್ನಿಲಿ ನೀವು ಗೀಸ್ ಬಿಡ್ತೀರಿ, ಬಟ್ ಮೆಹಂದಿ ಕೊನಿಲೆ ಸ್ಲೋ ಮೋಷನ್ ಒಳಗಿಂತ ತಗೊಂಡ್ ಹೋಗ್ಬೇಕ. ಪ್ರತಿಯೊಂದ್ ಲೈನು ಎದ್ ಕಾಣ್ತಿರ್ಬೇಕ. ಬಟ್ ಈ ಕಡೆ ಒಂದ್ ಸ್ವಲ್ಪ ದಪ್ಪ ಆತಂತಂದ್ರ ಇಲ್ಲಿ ಬರ್ಬರ್ತ ಏನಬೇಕ, ಸಣ್ಣ ಕಾಣಿಸ್ತಿರ್ಬೇಕ. ನೋಡ್ರಿ ಈ ರೀತಿ. ಇದಕ್ಕೇನಂತಾರ ನಾರ್ಮಲ್ ಶೇಡಿಂಗ್. ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು. ಹಾ, ಓಕೆ. ಗೊತ್ತಾ ನಾರ್ಮಲ್ ಶೇಡಿಂಗ್? ಸೆಕೆಂಡ್ ಒನ್ ಜಿಗ್ಜಾಗ್ ಶೇಡಿಂಗ್. ಜಿಗ್ಜಾಗ್ ಶೇಡಿಂಗ್ ಅಂತಂದ್ರ ಜಸ್ಟ್ ಈಗ ನೀವೇನ್ ಮಾಡ್ತಿರ್ತಿರಲ್ಲ, ಈ ರೀತಿ ಬಡ ಬಡ ಹಾಕ್ತಿರ್ತಿರ್ಲ, ಹಿಂಗ ಅದಕ್ಕ ಜಿಗ್ಜಾಗ್ ಶೇಡಿಂಗ್ ಅಂತ ಹೇಳಿ ಕರೀತಾರ. ಅಂದ್ರೆ ಇಲ್ಲಿ ಹೆಂಗ್ ನೀಟಾಗೆ ಲೈನ್ ಒಂದೊಂದ್ ಲೈನು ಎದ್ ಕಂಡು ಶೇಡಿಂಗ್ ಇದ್ರೊಳಗ್ ಹಂಗ್ ಬರಂಗಿಲ್ಲ. ಹೆಂಗ್ ಬೇಕಾದಂಗ ಹಿಂಗ ಗೀಚ್ ಬಿಡುದು. ತಿಳಿತಾ? ಈ ರೀತಿ ಶೇಡಿಂಗ್ ಬಂದ ಅದಕ್ಕೆ ಅಂತಾರ ಜಿಗ್ಜಾಗ್ ಶೇಡಿಂಗ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಮೂರನೇದ್ ಥಿಕ್ ಅಂಡ್ ಥಿನ್ ಶೇಡಿಂಗ್.
ನೋಡ್ರಿ ಹೆಸರು ಹೇಳಾಕತ್ತಿತ್ತದ ಥಿಕ್ ಅಂಡ್ ಥಿನ್ ಅಂದ್ರ ದಪ್ಪ ಆಮೇಲೆ ಸಣ್ಣ ಶೇಡಿಂಗ್. ಒಂದ್ ಲೈನ್ ಹಾಕೊಳ್ರಿ. ನಾರ್ಮಲ್ ಶೇಡಿಂಗ್ ಗತಿನ ಹಾಕೊಂತ ಹೋಗುದು ಶೇಡಿಂಗ್ ಥಿಕ್ ಥಿನ್ ಆಗೆ. ಬಟ್ ನಡುವಂದ್ ಯಾವ್ದ್ರ ಏನ್ ಮಾಡುದು ದಪ್ಪಗ ತಗೊಳುದು. ನಾರ್ಮಲ್ ಆಗಿ ಶೇಡಿಂಗ್ ಗಳನ್ನ ತಗೊಂತ ಹೋಗುದು, ಬಟ್ ನಡು ಯಾವ್ದ್ರ ಒಂದ್ ಶೇಡಿಂಗ್ ನ ದಪ್ಪಾಗಿ ತಗೊಳುದು. ನೀವು ಪೆಟಲ್ ಮೇಲಾಗ್ಲಿ ಲೀವ್ಸ್ ಮೇಲಾಗ್ಲಿ ಶೇಡಿಂಗ್ ತೆಗಿತಿರ್ಲಾ, ಶೇಡಿಂಗ್ ತೆಗದ್ ಆದ್ಮೇಲೆ ಇಲ್ಲೇನ್ ಇರ್ತೈತಿ ಇದನ್ನ ಡಾರ್ಕ್ ಮಾಡಿ ತಗೊಳುದು. ಗೊತ್ತಾತ? ನಾರ್ಮಲ್ ಶೇಡಿಂಗ್ ಅತ್ತಿನ ಮಾಡುದು, ಬಟ್ ನಡು ಯಾವ್ದ್ರ ಒಂದ್ ಶೇಡಿಂಗ್ ಏನ್ ಮಾಡುದು ದಪ್ಪಗ ತಗೊಳುದು. ಅದಕ್ಕ ಥಿಕ್ ಅಂಡ್ ಥಿನ್ ಶೇಡಿಂಗ್ ಅಂತ ಹೇಳಿ ಕರೀತಾರ. ನಾಲ್ಕನೇದ 3D ಶೇಡಿಂಗ್. ಇದು ಇಂಪಾರ್ಟೆಂಟ್ ಐತಿ 3D ಶೇಡಿಂಗ್. ಇಲ್ಲಿ ಸ್ಟಾರ್ಟಿಂಗ್ ನೋಡ್ರಿ, ಕೋನಿಗೆ ರೌಂಡ್ 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 ಮಾಡ್ಕೋತ ಹೋಗುದು. ಕೋನ್ ಏನ್ ಮಾಡುದು ರೌಂಡ್ ರೌಂಡ್ ತಿರುಸ್ಕೊಂತ ಹೋಗುದು. ಜಾಸ್ತಿ ಪ್ರೆಸ್ ಮಾಡಂಗಿಲ್ಲ ಕೋನಿಗೆ. ಟ್ರಯಾಂಗಲ್ ಶೇಪ್ ಒಳಗ ನಾನು ನಿಮ್ಗೆ ತೋರಿಸ್ತೇನೆ, ಗೊತ್ತಾಕೈತಿ. ಇಲ್ಲೇನ್ ಮಾಡುದು ಸ್ವಲ್ಪ ಪ್ರೆಸ್ ಮಾಡ್ಕೋತ ಏನ್ ಮಾಡುದು ರೌಂಡ್ ರೌಂಡ್ ತಿರ್ಸ್ಕೋತ ಹೋಗುದು. ಓಕೆ, ತಿಳಿತಾ? ಸ್ವಲ್ಪ ಪ್ರೆಸ್ ಮಾಡುದು ಮೆಹಂದಿ ಕೋನ್, ಜಾಸ್ತಿ ಪ್ರೆಸ್ ಮಾಡಂಗಿಲ್ಲ. ನೆಕ್ಸ್ಟ್ ಇಲ್ಲಿ ನಡು ಏನ್ ಬರ್ತೈತಿ, ಅವಾಗ ಕೋನನ್ನ ಪ್ರೆಸ್ ಮಾಡಂಗಿಲ್ಲ. ಇಲ್ಲಿ ಏನ್ ಇರ್ತೈತಿ ಮೆಹಂದಿ, ಇದನ್ನ ಏನ್ ಮಾಡುದು ಕೋನಿಗೆ ಒಟ್ಟ ಪ್ರೆಸ್ ಮಾಡಂಗಿಲ್ಲ. ಈಗ ಇಲ್ಲಿ ಕೆಳಗಡೆ ಏನ್ ಮೆಹಂದಿ ಇರ್ತೈತಿ ಅದನ್ನ ಮೇಲ್ಗಡೆ ತಕ್ಕೊಂತ ಹೋಗುದು. ಕೆಳಗಡೆ ಮೆಹಂದಿನ ನಾವೇನ್ ಮಾಡುದು ಮೇಲ ಇದನ್ ಮಾಡುದು ಈ ರೀತಿ. ಗೊತ್ತಾಗತೈತಿ? ಇಲ್ಲಿ ಮೇಲಂತ್ರು ಒಂದ್ ಚೂರು ಏನು ಇದನ್ನಿಲ್ಲ, ಪ್ರೆಸ್ಸು ಇಲ್ಲ, ಏನು ಇಲ್ಲ. ಪೂರ್ತಿ ನಮ್ದು ಕೋನ್ ಒಳಗೆ ಎಷ್ಟ್ ಉಳಿದಿರ್ತೈತಿ ನೋಡ ಅಷ್ಟ್ ಮಾತ್ರ ನಾವೆಲ್ಲ ಗೀಸ್ ಗೀಸ್ ತಗೊಳುದು. ರೌಂಡ್ ರೌಂಡ್ ಶೇಪ್ ಮಾತ್ರ ಹೆಂಗಿರ್ಬೇಕ ಮೆಹಂದಿದ ರೌಂಡ್ ರೌಂಡ್ ಆಗ ತಿರ್ಗಿಸ್ಕೋತಾ ಇರ್ಬೇಕ. ಗೊತ್ತಾತ? ಇದಕ್ಕ 3D ಶೇಡಿಂಗ್ ಅಂತ ಹೇಳಿ ಕರೀತಾರ. ಇಲ್ಲೇನಾತ ಫಸ್ಟ್ ಸ್ಟೆಪ್ ಒಳಗ ಡಾರ್ಕ್, ಸ್ವಲ್ಪ ಲೈಟ್, ಬಾಳ್ ಲೈಟ್. ಇಲ್ಲಿ ಮೀಡಿಯಂ, ಡಾರ್ಕ್, ಮೀಡಿಯಂ ಲೈಟ್, ಲೈಟ್. ಗೊತ್ತಾತ? 3 ತರ ಬರ್ತೈತಿ. ಇಲ್ಲಿ ಬಾಳ್ ಡಾರ್ಕ್ ಬರ್ತೈತಿ ಇಷ್ಟ, ಇಲ್ಲಿ ಲೈಟ್ ಬರ್ತೈತಿ, ಇಲ್ಲಿ ಅತಿ ಪೂರ್ತಿ ಲೈಟ್, ಇಲ್ಲಿ ಏನು ಇಲ್ಲ. ಆ ರೀತಿ ತಗೋಬೇಕ. ಬಟ್ ಹೆಂಗ್ ಮಾಡುದು ರೌಂಡ್ 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 ಮಾಡ್ಕೋತ ಇರುವುದು. ಇನ್ನು ಸತ ತೋರಿಸ್ತೇನಿ. ಇಲ್ಲಿ ನೋಡ್ರಿ, ಪ್ರೆಸ್ ಮಾಡುದು ಕೋನಿಗೆ ಪ್ರೆಸ್ ಮಾಡುದು, ಬಟ್ ಜಾಸ್ತಿ ಪ್ರೆಸ್ ಮಾಡಂಗಿಲ್ಲ. ಕೋನಿಗೆ ಯಾವ ರೀತಿ ಮಾಡುದು ರೌಂಡ್ ರೌಂಡ್ ತಿರ್ಸ್ಕೋತಾ ಇರುವುದು. ಕನಿಷ್ಠ ಪಕ್ಷ 2 ರಿಂದ 3 ಲೈನ್ ಆದ್ರ ಸ್ವಲ್ಪ ಪ್ರೆಸ್ ಮಾಡುದು. ಓಕೆ, ಈಗ ನೆಕ್ಸ್ಟ್ ಇಲ್ಲೇನ್ ಮಾಡುದು ಇಷ್ಟ ಪ್ಲೇಸ್ ಏನ್ ಮಾಡುದು ಇಲ್ಲೇ ಜಾಸ್ತಿ ಪ್ರೆಸ್ ಮಾಡಂಗಿಲ್ಲ. ಬಟ್ ಇಲ್ಲಿರುವಂತಹ ಮೆಹಂದಿನ ತಗೊಂಡ ಏನ್ ಮಾಡುದು ರೌಂಡ್ ರೌಂಡ್ ಆಗ ತಿರ್ಗಿಸ್ಕೋತಾ ಇರೋದು.
ಇಷ್ಟು ಸ್ಟೆಪ್ ಏನ್ ಮಾಡುದು, ಪ್ರೆಸ್ ಮಾಡಂಗಿಲ್ಲ, ಏನೂ ಇಲ್ಲ, ಓನ್ಲಿ ಖಾಲಿ ಕೋನ್ ಇರ್ತದ, ಅದನ್ನ ರೌಂಡ್ ರೌಂಡ್ ಆಗ ತಿರುಗಿಸ್ಕೋತಾ ಇರೋದು. ತಿಳಿತಾ? ಇಲ್ಲಿಕ್ಕಿದ್ರು ಇಲ್ಲಿ ಕ್ಲಿಯರ್ ಆಗಿ ಕಾಣಕತ್ತೈತಿ ನೋಡ್ರಿ. ಡಾರ್ಕ್, ಮೀಡಿಯಂ ಲೈಟ್, ಲೈಟ್. ಈ ರೀತಿ ಟೈಪ್ಸ್ ಬರ್ತಾವ್ 3D ಶೇಡಿಂಗ್. ಆಯ್ತಾ? ಡಾಟೆಡ್ ಶೇಡಿಂಗ್ ಒಂದ್ ಹೇಳ್ಕೊಡ್ತೇನಿ. ಡಾಟೆಡ್ ಶೇಡಿಂಗ್ ಅಂದ್ರ ನೋಡ್ಲೆ, ಇನ್ನೊಂದು ಮತ್ತೇನಪ್ಪಾ ಅಂತಂದ್ರೆ, ಈ ಶೇಡಿಂಗ್ ಮಾಡುವಾಗ ಮೆಹಂದಿದ ಪಾಯಿಂಟ್ ಏನಾಕೈತಿ, ನಾವು ಬಾಳ್ ಫೋರ್ಸೇಬಲ್ ಇಂತ್ರ ಏನ್ ಮಾಡ್ತೀವಿ, ಹಾಕಿ ಗೀಸಾಕ್ ಸ್ಟಾರ್ಟ್ ಮಾಡ್ಬಿಡ್ತೇವೆ. ಹಂಗ್ ಮಾಡಂಗಿಲ್ಲ. ಪೇಪರ್ಗೆ ಹರ್ಟ್ ಆಗಿರ್ಬಾರ್ದು. ಅಕಸ್ಮಾತ್ ನೀವು ಕೈ ಮೇಲೆ ಪ್ರಾಕ್ಟೀಸ್ ಮಾಡಕಂದ್ರೆ ಕೈಗೂ ಅಷ್ಟು ಚುಚ್ಚಿರ್ಬಾರ್ದು ಮೆಹಂದಿಲೆ. ಹಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಇದ್ರ ಪಾಯಿಂಟ್ ಕೆಡಬಾರ್ದ, ಆ ರೀತಿ ಇದನ್ನ ಟ್ರೈ ಮಾಡ್ಬೇಕು ನಾವ. ಓಕೆ, ಡಾಟೆಡ್ ಶೇಡಿಂಗ್ ನೋಡ್ರಿ, ನಾರ್ಮಲ್ ಶೇಡಿಂಗ್ ಹೆಂಗ್ ಮಾಡ್ತಿರ್ತೀರಿ ಹಂಗ ಮಾಡುದು. ಓಕೆ, ಬಟ್ ಇಲ್ಲಿ ಏನ್ ಮಾಡುದು, ಡಾಟ್ ಕೊಡುದು. ಇದಕ್ಕೆ ಡಾಟೆಡ್ ಶೇಡಿಂಗ್ ಅಂತ ಹೇಳ್ಕತ್ತಿದ್ದಾರೆ. ಗೊತ್ತಾಯ್ತು? ನೆಕ್ಸ್ಟ್ ಶೇಡಿಂಗ್ ಆಫ್ಟರ್ ಇಂತಲ್ಲಿ ಏನ್ ಮಾಡ್ರಿ, ಲೈನ್ ಹಾಕೋತ ಬರ್ರಿ. ಈಗ ಇವ ಶೇಡಿಂಗ್ ಗಳನ್ನ ನಾನು ನಿಮ್ಗ ಪೆಟಲ್ಸ್ ಮೂಲಕ ತೋರಿಸ್ಕೊಡ್ತೇನೆ ನೋಡ್ರಿ. ಪೆಟಲ್, ನಾರ್ಮಲ್ ಶೇಡಿಂಗ್ ನೋಡ್ರಿ. ಸ್ಲೋ ಆಗ ಎಳಿಬೇಕಾ. ಮತ್ ಇನ್ನೊಂದೇನಪ್ಪಾ ಅಂತಂದ್ರ ಪಾಯಿಂಟ್ ಹೇಳ್ತೆ ಅಂತ ಒಂದ್ ನಿಮಿಷ. ಇಲ್ಲಿ ನೋಡ್ರಿ, ಯಾವ್ದೋ ಒಂದ್ ಪೆಟಲ್ ನೀವು ತೆಗಿಯಾಕತ್ರ ಅಂತಂದ್ರ 80% ಅಷ್ಟ ಶೇಡಿಂಗ್ ಇರ್ಬೇಕ, 20% ಅಷ್ಟ ಬ್ಲಾಂಕ್ ಆಗಿರ್ಬೇಕ. ಅಂದ್ರ ಖಾಲಿ ಆಗಿರ್ಬೇಕ, ಏನು ಇಲ್ಲಿ ನಾವು ತುಂಬಿರ್ಬಾರ್ದ. ಆ ರೀತಿ ಶೇಡಿಂಗ್ ಮಾಡ್ಬೇಕ. ಅಂದ್ರ 80% ಅಷ್ಟು ಶೇಡಿಂಗ್, 20% ಅಷ್ಟು ಬ್ಲಾಂಕ್ ಆಗಿ ಕಾಣಿಸ್ತಿರ್ಬೇಕ. ಅದಕ್ಕ ಅಂತಾರ ಶೇಡಿಂಗ್ ಅಂತ ಹೇಳಿ. ಗೊತ್ತಾತಾ? ನೆಕ್ಸ್ಟ್ ಜಿಗ್ಜಾಗ್ ಶೇಡಿಂಗ್ ನೋಡ್ರಿ. ಕಾಮನ್, ನಿಮಗಿದ ಎಲ್ಲರಿಗೂ ಬರ್ತಿರ್ತೈತಿ. ಈ ರೀತಿ ಶೇಡಿಂಗ್ ಮಾಡುದು, ಜಿಗ್ಜಾಗ್ ಶೇಡಿಂಗ್. ಓಕೆ, ಥಿಕ್ ಅಂಡ್ ಥಿನ್ ಶೇಡಿಂಗ್. ಕೆಲವೊಂದ್ ಕಡೆ ನಾರ್ಮಲ್ ಆಗಿ ತಗೊಳ್ಳೋದು, ಕೆಲವೊಂದ್ ಕಡೆ ಥಿಕ್ ಆಗಿ ತಗೊಳ್ಳೋದು, ದಪ್ಪಾಗೆ ತಗೊಳ್ಳೋದು ಶೇಡಿಂಗ್ ಮಾಡೋದ್ನ್ಯಾಗ.
ಯಾವಾಗ್ಲೂ ಶೇಡಿಂಗ್ ಮಾಡಿದ್ಮೇಲೆ ಪೆಟಲ್ ಯಾವ್ದ ತೆಗಿರಿ ಅದನ್ನ ಸ್ವಲ್ಪ ಡಾರ್ಕ್ ಆಗಿ ತಗೊಳ್ಳೋದು. ನಿನ್ನೆ ಹೈಲೈಟ್ ಬಗ್ಗೆ ಹೇಳ್ಕೊಳತ್ತಿದ್ನಲ್ಲ ಅದ ಇದು. ಇದು ಹೆಚ್ಚು ನಿಮಗ ಪಿಕಾಕ್ ಅದು ತೆಗಿತಿರ್ತಿರ್ಲಾ ಅಲ್ಲಿ ಯೂಸ್ ಆಗತ್ತ 3D ಶೇಡಿಂಗ್. ಫ್ಲವರ್ಸ್ ಗಿಂತ ಹೆಚ್ಚ ಪೆಟಲ್ಸ್ ಒಳಗ್ ಜಾಸ್ತಿ ಇದನ್ನ ತೆಗಿತಾರ. ಫ್ಲವರ್ಸ್ ಒಳಗೂ ತೆಗಿತಾರ ಬಟ್ ಕಡಿಮೆ, ಯಾಕಂದ್ರೆ ಇಂಥ ಶೇಡಿಂಗ್ ನ ಜಾಸ್ತಿ ಯೂಸ್ ಮಾಡ್ತಾರ. ಓಕೆ, ಸ್ಲೋ ಆಗಿ ವರ್ಕ್ ಮಾಡ್ರಿ. ನೆಕ್ಸ್ಟ್ ಡಾಟೆಡ್ ಶೇಡಿಂಗ್. ಡಾಟ್ ಕೊಡುದು. ಓಕೆ, ಶೇಡಿಂಗ್ ಬಗ್ಗೆ ಗೊತ್ತಾಯ್ತು. ಓಕೆ, ಒಂದ್ 2 ನಿಮಿಷ ಟರ್ನ್ ಆನ್ ಮಾಡ್ತೀನಿ ಕಮೆಂಟ್ಸ್. ಯಾವ್ದ್ರ ಶೇಡಿಂಗ್ ಬಗ್ಗೆ ಕೇಳೋದಿತ್ತಂದ್ರ ಕೇಳ್ರಿ, ನೆಕ್ಸ್ಟ್ ನಾನು ಹೇಳ್ಕೊಡ್ತೇನೆ. ಹರಿ ಅಪ್, ಜಲ್ದಿ ಜಲ್ದಿ ಕೇಳ್ರಿ ಯಾರಿಗಾರ ಏನ್ರ ಕೇಳೋದಿತ್ತಂದ್ರ. ಏನು ಕ್ವಶನ್ಸ್ ಇಲ್ಲ? ನೋ ಕ್ವಶನ್ಸ್? ಹಾಯ್. ಓಕೆ, ಶೇಡಿಂಗ್ ನ ಪ್ರಾಕ್ಟೀಸ್ ಮಾಡ್ರಿ. ಫೋರ್ತ್ 3 ಸತ ಹೇಳಿದ್ನಲ್ರಿ. ಓಕೆ, ಪೈಸ್ಲೆ ಒಳಗೆ ಯಾವ ಶೇಡಿಂಗ್ ಹಾಕ್ಬೇಕು? ಅರೇಬಿಕ್ ಡಿಸೈನ್ ಒಳಗ ನಾರ್ಮಲ್ ಶೇಡಿಂಗ್ ಹಾಕ್ರಿ. ಸರಿಯಾಗಿ ಕೋನ್ ಹಿಡಿಯಕ್ ಬರತ್ತಿಲ್ಲ. ಪೆನ್ ಹಿಡಿತಿರ್ಲಾ, ಹಂಗ ಹಿಡಿಯುದು. ಓಕೆ,
3D ಶೇಡಿಂಗ್ ಇನ್ನೊಂದ್ಸತ ಹೇಳ್ತೀನಿ. ನೆಕ್ಸ್ಟ್ ನಾಳಿದ ಫ್ಲವರ್ದ ವರ್ಕ್ ಐತಿ, ಫ್ಲವರ್ದ. ಸೊ ಫ್ಲವರ್ ವರ್ಕ್ ಒಮ್ಮೆಕ್ಲೆ ಹೆವಿ ಆಗತ್ತ. ಸೊ ನಾನ ಈಗ ಒಂದ್ ಸ್ವಲ್ಪ ಹೇಳ್ಕೊಡ್ತೀನಿ. ಜಾಸ್ತಿ ಶೇಡಿಂಗ್ ಕಾಣಿಸ್ಬಾರ್ದು ಮ್ಯಾಮ್, ಲೈಟ್ ಆಗಿ ಇರ್ಬೇಕು, ಅದನ್ನ ಹೇಳಿಕೊಡಿ. ಜಿಗ್ ಮ್ಯಾಮ್ ಅದೇ ಯಾರಿಗೂ ಅರ್ಥ ಆಗಿಲ್ಲ. ಥಿಕ್ ಥಿನ್ ಲೈನ್ ಯಾಕೆ ಯೂಸ್ ಮಾಡ್ತೀವಿ? ಅರ್ಥ ಆಗಿದೆ, ಆದ್ರೆ ನನಗೆ ತಪ್ಪ ಅನಿಸ್ತಿದೆ. ಅದೇ ಕಮೆಂಟ್ ಮಾಡ್ತಿದ್ದಾರೆ ನೋಡಿ. ಯಾವ ಕೋನ್ ಯೂಸ್ ಮಾಡುದು ನೀವು? ನನ್ನ ಆರ್ಗ್ಯಾನಿಕ್ ಕೋನ್ನ ಯೂಸ್ ಮಾಡ್ತೀನಿ. ಎಷ್ಟು ಟೈಮ್ ಪ್ರಾಕ್ಟೀಸ್ ಮಾಡ್ಬೇಕು ಮ್ಯಾಮ್ ಪರ್ಫೆಕ್ಟ್ ಆಗ್ಬೇಕಾದ್ರೆ? ಕೋನ್ ಯಾವ್ದು ಯೂಸ್ ಮಾಡೋದು? ನಾನಂತರೂ ಆರ್ಗ್ಯಾನಿಕ್ ಕೋನ್ ಯೂಸ್ ಮಾಡ್ತೀನಿ. ನಿಮಗೆ ಯಾವ ಕೋನ್ ಸ್ಯೂಟ್ ಅನ್ಸತ್ತ ಮತ್ತ ನಿಮ್ ಲೋಕಲ್ ಮಾರ್ಕೆಟ್ ಒಳಗೆ ಯಾವ್ದು ಯೂಸ್ ಮಾಡ್ತಾರ ಅದನ್ನ ಯೂಸ್ ಮಾಡಬಹುದು. ಫಸ್ಟ್ ಶೇಡಿಂಗ್ 3D ಶೇಡಿಂಗ್ ಇನ್ನೊಂದ್ಸತ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟ್ ಲೈನ್ ಹಾಕೊಳ್ರಿ. ಕೋನಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಕೋನ್ನ ಯಾವ ರೀತಿ ಮೂವ್ ಮಾಡ್ಬೇಕಂದ್ರ ರೌಂಡ್ ಶೇಪ್ ಒಳಗ ಮೂವ್ ಮಾಡ್ಕೋತ ಹೋಗ್ಬೇಕ. ಇಲ್ಲೇ ಕೋನಿಗೆ ಏನ್ ಮಾಡ್ಬೇಕ, ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಬೇಕ. ಎರಡ್ಲೇ ಲೈನ್ ಒಳಗು ಕೋನಿಗೆ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಬೇಕ. ಓಕೆ, ಇಷ್ಟು ಒಂದ್ ಪೆಟಲ್ ಐತಿ ಅಥವಾ ಏನೋ ಒಂದು ವರ್ಕ್ ಐತಿ ಅಂತ ಇಟ್ಕೊಳ್ಳೋನು. ಇಲ್ಲಿ ಮಾಡಾಕತ್ತೀವಿ ನಾವ. ಓಕೆ, ರೌಂಡ್ ಶೇಪ್ ಒಳಗ ಎಕ್ದಮ್ ಸ್ಲೋ. ಇಲ್ಲಿ ನಾವ ಕೋನಿಗೆ ಪ್ರೆಸ್ ಮಾಡಂಗಿಲ್ಲ. ಇಲ್ಲೇನ್ ಮೆಹಂದಿ ಇರ್ತೈತಿ ಅದನ್ನ ಏನ್ ಮಾಡುದು, ರೌಂಡ್ ಹಂಗ ತಗೊಂಡ್ ಹೋಗೋದು. ಇಲ್ಲೇನಾಕೈತಿ, ಡಾರ್ಕ್ ಆಕೈತಿ, ರೈಟ್. ಇಲ್ಲೇ ಲೈಟ್ ಆಕೈತಿ. ನೆಕ್ಸ್ಟ್ ಇಲ್ಲೇನಾಕೈತಿ, ಪೂರ್ತಿ ಲೈಟ್. ಪೂರ್ತಿ ಲೈಟ್. ಓನ್ಲಿ ನಿಮ್ ಕೈನ ಯಾವ ರೀತಿ ಮೂವ್ ಮಾಡ್ಬೇಕಂತಂದ್ರ ರೌಂಡ್ ಶೇಪ್ ಒಳಗ ಮೂವ್ ಮಾಡ್ಬೇಕ. ತಿಳಿತಾ? ಥಿಕ್ ಅಂಡ್ ಥಿನ್ ನೋಡ್ರಿ. 1 2 ನಾರ್ಮಲ್ ಶೇಡಿಂಗ್ ಹಾಕೊಂತ ಹೋಗ್ತಿರ್ಲ ಅದ ರೀತಿ. ಬಟ್ ಲಾಸ್ಟ್ನಿದ್ ನಡುವಿಂದ ಒಂದ್ ಏನ್ ಮಾಡೋದು, ಥಿಕ್ ಆಗಿ ತಗೊಳ್ಳೋದು. ನೆಕ್ಸ್ಟ್ ನಾರ್ಮಲ್ ಶೇಡಿಂಗ್ ಒಂದ್ 4-5 ಹಾಕೊಳ್ರಿ. ನೆಕ್ಸ್ಟ್ 6ನೇದ ಥಿಕ್ ಆಗಿ ತಗೊಳ್ರಿ. 1 2 3 4 5 1 2 3 4 5 1 2 3 4 5 ಈ ರೀತಿ. ತಿಳಿತಾ? ಜಿಗ್ಜಾಗ್ ಶೇಡಿಂಗ್ ಯಾರೋ ಒಬ್ರು ಕೇಳಿದ್ರ. ಜಿಗ್ಜಾಗ್ ಶೇಡಿಂಗ್ ಅಂದ್ರ ಪಟ ಹಿಂಗ್ ಎಳ್ಕೊಂತ ಹೋಗ್ತಿರ್ಲ ನೀವ. ಕಾಮನ್ ಆಗಿ ಎಲ್ಲರೂ ಮಾಡುವಂತ ಶೇಡಿಂಗ್ ಇದ. ಹಿಂಗ್ ಎಳ್ಕೊಂತ ಹೋಗೋದು ಅಷ್ಟ. ನೆಕ್ಸ್ಟ್ ಡಾಟೆಡ್ ಶೇಡಿಂಗ್ ಅಂತೂ ಯಾರು ಒಬ್ರು ಕೇಳಲಿಲ್ಲ. ನಾರ್ಮಲ್ ಶೇಡಿಂಗ್ ಪ್ರತಿಯೊಂದ್ ಲೈನು ಎಳ್ಕೊಂತ ಹೋಗಿ ಬಿಟ್ಬಿಡೋದು. ಸ್ಲೋ ಆಗಿ ಹೇಳ್ಕೊಂತ ಹೋಗುದು ಬಿಟ್ಬಿಡುದು, ಸ್ಲೋ ಆಗಿ ಹೇಳ್ಕೊಂತ ಹೋಗುದು ಬಿಟ್ಬಿಡುದು. ಈ ರೀತಿ ಹೇಳ್ಕೊತನು ಕೆಲಸ ಮಾಡ್ರಿ. ಪ್ರತಿಯೊಂದ್ ಲೈನು ಹೆಂಗಿರ್ಬೇಕ, ಜಾಸ್ತಿ ಡಿಫ್ರೆನ್ಸ್ನು ಕಾಣಿಸ್ಬಾರ್ದ. ಬಾಳ್ ನಿಯರೆಸ್ಟ್ ಲೈನ್ಗಳನ್ನ ಎಳ್ಕೊಳ್ಳೋದು ಬಿಟ್ಬಿಡೋದು. ಓಕೆ, ಡಾಟೆಡ್ ಲೈನ್ಸ್ ಸೇಮ್.
ಇದ್ರೊಳಗೆ ಏನ್ ಮಾಡೋದು, ಇಲ್ಲಿ ಡಾಟ್ ಕೊಟ್ಬಿಡೋದು, ನಾರ್ಮಲ್ ಶೇಡಿಂಗ್ ಡಾಟ್ ಕೊಟ್ಬಿಡೋದು. ಆಯ್ತಾ? ನಾಳೆ ಟಾಪಿಕ್ ಏನೈತಿ ಆಕ್ಚುಲಿ ಯಾರಿಗಾರು ಗೊತ್ತೈತಿ ನಾಳಿಂದ ಸಿಲೆಬಸ್ ಏನೈತಿ ಅಂತ ಹೇಳಿ? ನಾಳೆ ಸಿಲೆಬಸ್ ಏನೈತಿ ಒಂದ್ ಸ್ವಲ್ಪ ಹೇಳ್ರಿ, ನಾ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಬೇಸಿಕ್ ಹೇಳ್ಕೊಡ್ತೇನಿ. ಫ್ಲವರ್ಸ್ ಐತಿ. ಓಕೆ, ಫ್ಲವರ್ದ ಬೇಸಿಕ್ ಒಂದ್ ಸ್ವಲ್ಪ ನೀವ ಹೇಳಿಲ್ಲ, ನಾ ಎಲ್ಲಾ ಹೇಳೇನಪ್ಪ. ನಾ ಎಲ್ಲಾ ಮೊದ್ಲ ಅಷ್ಟ 10 ದಿವ್ಸ ಒಳಗೆ ಏನ್ ಕಲಿಸ್ತೀನಿ ಅನ್ನೋದೆಲ್ಲಾ ಎಕ್ಸ್ಪ್ಲೈನ್ ಮಾಡಿಟ್ಟೇನಿ. ಓಕೆ, ಫ್ಲವರ್ಸ್ ಒಳಗ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರ ನಾನು ನಾಳೆಗೆ ರೋಸ್ ಹೇಳ್ಕೊಡ್ತೇನಿ. ರೋಸ್ ಒಳಗ ಒಂದ್ ಸ್ವಲ್ಪ ಇವದವ ಅವನ್ ಹೇಳ್ಕೊಡ್ತೇನಿ. ಶೇಡಿಂಗ್ ರೋಸಸ್ ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಮತ್ತೇನ ಬೋಲ್ಡ್ ಫ್ಲವರ್ಸ್, ಓಕೆ. ಇವತ್ತಿಂದ ಶೇಡಿಂಗ್ ಐತಿ. ಶೇಡಿಂಗ್ ಬಗ್ಗೆ ನಾ ಹೇಳ್ಕೊಟ್ಟಿನಿ. ಈಗ ಟೈಮ್ ವೇಸ್ಟ್ ಮಾಡುದ್ ಬೇಡ. ಮ್ಯಾಮ್ ನಾಳೆ ಹೇಳಿ, ಇವತ್ತಿನ ಕ್ಲಾಸ್ ಹೇಳಿ. ಇವತ್ತಿನ ಕ್ಲಾಸ್ ಒಳಗ್ ನಾನು ಓನ್ಲಿ ಏನ್ ಹೇಳಿದ್ನಿ, ಶೇಡಿಂಗ್ ಹೇಳಿದ್ನಿ. ಇವತ್ತಿನ ಕ್ಲಾಸಿಂದ ಶೇಡಿಂಗ್ ದ ಟಾಪಿಕ್ ಮುಗಿತ್ತ, ಸಾಕ್ ಮಾಡ್ಬಿಡೋಣ. ಏನ್ ಟೈಮ್ ಐತಿ ಇನ್ನು ಹಾಫ್ ಆನ್ ಅವರ್. ಶೇಡಿಂಗ್ ಮಾಡುವಾಗ ಪೇಪರ್ ಟಚ್ ಮಾಡ್ಬೇಕಾ? ನಾನ್ ನಿಮಗ್ ಹೇಳಿದ್ನಿ ಗೊತ್ತಾ, ವೆದರ್ ಟಚ್ ಅಂತ ಹೇಳಿ. ವೆದರ್ ಟಚ್ ಅಂತಂದ್ರ ಪೇಪರ್ ಟಚ್ ಮಾಡ್ಲೂಬಾರ್ದ, ಆ ರೀತಿ ಟಚ್ ಮಾಡ್ಬೇಕ, ವೆದರ್ ಟಚ್ ಅಂತ ಹೇಳಿ. ನಾಳಿಗೆ ಬೋಲ್ಡ್ ಫ್ಲವರ್ಸ್ ಪ್ಲಸ್ ಶೇಡಿಂಗ್ ಫ್ಲವರ್ಸ್ ಬಾಳ ಅಕ್ಕವ, ಹೆವಿ ವರ್ಕ್. ಸೊ ಇವತ್ ನಾನು ಸ್ವಲ್ಪ ನಿಮಗ ಲೋಟಸ್ ಬಗ್ಗೆ ಹೇಳ್ಕೊಡ್ತೇನಿ. ಓಕೆ, ಏನ್ ಇಂಪಾರ್ಟೆಂಟ್ ಇರ್ತೈತಿ ನೋಡ, ಅದ್ರ ಬಗ್ಗೆ ನಾನು ಆ ಶೇಡಿಂಗ್ಸ್ ನಾನು ಇಲ್ಲೇ ನಿಮಗ ಕವರ್ ಮಾಡೇನಿ. ಓಕೆ, ನಾನೀಗ ಲೋಟಸ್ ಬಗ್ಗೆ ಹೇಳ್ಕೊಡ್ತೀನಿ ಇವತ್ತ. ಈಗ ಜಸ್ಟ್ ಇನ್ನು ಹಾಫ್ ಆನ್ ಅವರ್ ಐತಿ, ವೇಸ್ಟ್ ಮಾಡ್ಬೇಡ ಅಂತ. ನೆಕ್ಸ್ಟ್ ನಾಳಿಗೆ ಏನೈತಿ, ಬೋಲ್ಡ್ ಫ್ಲವರ್ಸ್ ಅಂಡ್ ಶೇಡಿಂಗ್ ರೋಸಸ್ ನ ಹೇಳ್ಕೊಡ್ತೀನಿ. ಯಾಕಂತಂದ್ರ ನಾಳೆ ಬೇಡ ಅದಕ್ಕ. ಓಕೆ, ಲೋಟಸ್ ಅಂದ್ರ ಕಮಲ. ಓಕೆ, ಇಲ್ಲಿ ನೋಡ್ರಿ, ಲೋಟಸ್ ತೆಗಿಬೇಕಾದ್ರ ಎರಡ್ ರೀತಿ ಈಸಿ ವೇ ಒಳಗ ನಾನು ನಿಮಗೆ ಹೇಳ್ಕೊಡ್ತೇನೆ. 2 ಟೈಪ್. ನಿಮಗೆ ಯಾವ್ದು ಈಸಿ ಆಕೈತಿ ಅದನ್ನ ನೀವು ಟ್ರೈ ಮಾಡ್ರಿ. ಫಸ್ಟ್ ನೋಡ್ರಿ, 5 ಲೈನ್ ಹಾಕೊಳ್ರಿ. ಎಷ್ಟ? 5 ಲೈನ್. ಡಿಸ್ಟೆನ್ಸ್ ಹೆಂಗಿರ್ಬೇಕ? ಸೇಮ್ ಮೇಂಟೈನ್ ಮಾಡ್ಬೇಕ. 5 ಲೈನ್ ನ ಹಾಕೋಬೇಕ. ಓಕೆ, ಇಲ್ಲಿ ನೋಡ್ರಿ, ಇದರ ನಡು 1 ಲೈನ್ ಹಾಕೊಳ್ರಿ. ಇದನ್ನ ನೀವು ಕೋನಿಲೆ ಮಾಡಂಗಿಲ್ಲ. ಫಸ್ಟ್ ನೀವು ಇದನ್ನ ಸೀಸ್ ಪೆನ್ಸಿಲ್
ಮಾಡ್ರಿ. ನೆಕ್ಸ್ಟ್ ಕೋನಿಲೆ ಟ್ರೈ ಮಾಡ್ರಿ, ಯಾಕಂದ್ರೆ ಸ್ಟಾರ್ಟಿಂಗ್ ಐತಿ. ಇದು ಈಸಿ ವೇ ಒಳಗೆ ನಾನು ನಿಮ್ಗೆ ಹೇಳ್ಕೊಡಕತ್ತೀನಿ. ಈ ರೀತಿ, ನೆಕ್ಸ್ಟ್ ಈ ಕಡೆನು ಈ ರೀತಿ. ಇದ್ ಬರತ್ತಾ? ಈಸಿ ಐತಿ. ನೀರಿನ ಡ್ರಾಪ್ ಬೀಳ್ತೈತಿ, ನೀರಿನ ಡ್ರಾಪ್ ತೆಗಿತಿರ್ತಿಲ್ಲ, ಈ ರೀತಿ ಈ ರೀತಿ ತೆಗಿಯೋದು. ಈ ಕಡೆನು ಸೇಮ್ ಮೇಂಟೈನ್ ಮಾಡ್ಬೇಕಾ, ಈ ಕಡೆನು ಸೇಮ್ ಮೇಂಟೈನ್ ಮಾಡ್ಬೇಕಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದನೇ ಲೈನಿಗೆ ಏನಾತ, ಫಸ್ಟ್ ನಡುವಿನ ಪೆಟಲ್ ಒಂದನೇ ಲೈನಿಗೆ ಟಚ್ ಆಗೈತಿ. ಸೊ ಎರಡನೇ ಲೈನಿಗೆ ಇಷ್ಟ ಮಾತ್ರ ಎಳ್ಕೊಳ್ಳೋದು. ಹೆಂಗ್? ಇಷ್ಟ ಮಾತ್ರ ಎಳ್ಕೊಳ್ಳೋದು. ಎಳ್ಕೊಂಡ್ ಇದನ್ನೇನ್ ಮಾಡೋದು, ಇದಕ್ ಬಂದ ಟಚ್, ಇದ್ನು ಇದಕ್ ಬಂದ್ ಟಚ್. ಓಕೆ, ಈಗ ನೋಡ್ರಿ ಥರ್ಡ್ ಲೈನು ಸೇಮ್, ಇಷ್ಟ ಮಾತ್ರ ಲೈನ್ ಎಳ್ಕೊಳ್ರಿ, ಸ್ಲಿಪ್ಪಿಂಗ್ ಲೈನ್ ಇಷ್ಟು ಶಾರ್ಟ್ ಆಗಿ. ನೆಕ್ಸ್ಟ್ ಅದ್ನು ಏನ್ ಮಾಡ್ರಿ, ಈ ಕಡೆ ಬಂದ್ ಟಚ್. ಓಕೆ, ಲಾಸ್ಟ್ ಒನ್, ಅದು ಕೂಡ ಈ ಕಡೆ ಬಂದ ಟಚ್. ನೆಕ್ಸ್ಟ್ ಲಾಸ್ಟಿಗ್ ಲೈನ್ ಮುಗೀತ. ಇಲ್ಲೇನ್ ಮಾಡುದು, ಲಾಸ್ಟಿನ್ ಪೆಟಲ್ನ ಹಿಂಗ್ ಹಾಕೊಳ್ಳೋದು. ಓಕೆ, ತಿಳಿತಾ? ಕಮಲ ಈಸಿ ವೇ ಒಳಗ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್, 1 2 3 4 5 ಲೈನ್ಸ್ ಹಾಕೊಳ್ರಿ. ಸೇಮ್ ನಡು ಒಂದ್ ಲೈನ್, ನೀರಿನ ಡ್ರಾಪ್ ತೆಗಿತಿರ್ಲ ಅದ ರೀತಿ ಪೆಟಲ್ ಸೇಮ್ ಬಂತಲ್ಲ, ಇದು ಸೇಮ್. ನೆಕ್ಸ್ಟ್ ಪೊಸಿಷನ್ ಚೇಂಜ್ ಐತಿ. ಇಲ್ಲಿ ಏನ್ ಮಾಡಿದ್ವಿ ನಾವ, ಸ್ಟ್ರೇಟ್ ಲೈನ್ ತಗೊಂಡಿದ್ವಿ, ಸಾರಿ ಸ್ಲಿಪ್ಪಿಂಗ್ ಲೈನ್ ಸ್ಟ್ರೇಟ್ ಆಗಿ ತಗೊಂಡಿದ್ವಿ. ಇಲ್ಲೊಂದ್ ಸ್ವಲ್ಪ ಏನ್ ಮಾಡ್ಬೇಕ, ಕ್ರಾಸ್ ಆಗಿ ತಗೋಬೇಕ, ಈ ರೀತಿ ಟಚ್. ಸೇಮ್ ಎರಡ್ ಲೈನ್ ಏನ್ ಮಾಡ್ಬೇಕ, ಕ್ರಾಸ್ ಆಗಿ ತಗೋಬೇಕ. ಲಾಸ್ಟ್ನೇದು ಸೇಮ್ ಕ್ರಾಸ್ ಆಗಿ ತಗೊಳ್ಳೋದು. ಕೆಳಗಡೆ ತಿಳಿತಾ? ಲುಕ್ ಇದು ಬೇರೆ ಅನಿಸ್ತತಿ, ಇದು ಬೇರೆ ಅನಿಸ್ತತಿ. ಗೊತ್ತ ಲೋಟಸ್ ನ ಈಸಿ ವೇ ಒಳಗೆ ಯಾವ ರೀತಿ ತೆಗಿತೀವಿ ಅಂತ ಹೇಳಿ? ಈ ರೀತಿ ಮೊದಲು ಪ್ರಾಕ್ಟೀಸ್ ಮಾಡ್ಬೇಕ, ಆಮೇಲೆ ಕೊನಿಲೆ ತೆಗಿರಿ. ಫೈವ್ ಲೈನ್ಸ್ ಅಂದ್ರೆ 5 ಲೈನ್ಸ್ ನ ಹಾಕೊಳ್ಳೋದು. ಡಿಸ್ಟೆನ್ಸ್ ಸೇಮ್ ಮೇಂಟೈನ್ ಮಾಡ್ಬೇಕು. ನೆಕ್ಸ್ಟ್ ಓಕೆ, ಸೆಕೆಂಡ್ ಲೈನಿಗೆ ಗೊತ್ತಾತ? ನೆಕ್ಸ್ಟ್ ಇದ್ ನೋಡ್ರಿ, ಪ್ರಾಕ್ಟೀಸ್ ಮಾಡುವಾಗ ಹೇಳಕತ್ತೇನ ನಿಮಗ. ಐದ್ ಲೈನ್ ಹಾಕೋತೀರಿ. ಇಲ್ಲಿ ನಡು ನಿಮ್ಗ ಲೈನ್ ಬೇಕಂದ್ರೆ ಎಳ್ಕೋರಿ. ಅದ್ರ ಫಸ್ಟ್ ಸ್ಟಾರ್ಟ್ ಮಾಡಕತ್ತೀರಿ, ಸ್ಟಾರ್ಟಿಂಗ್ ಐತಿ ನಿಮ್ದು ವರ್ಕ್ ಅಂತಂದ್ರ ಲೈನ್ ಹಾಕೊಂಡ ಮಾಡ್ರಿ.
ಓಕೆ, ಗೊತ್ತಾಯ್ತಾ? ಈ ರೀತಿ ವರ್ಕ್ ಮಾಡ್ರಿ. ಫಸ್ಟ್ ಲೈನ್ ಹಾಕೊಂಡ್ ವರ್ಕ್ ಮಾಡ್ರಿ, ನೆಕ್ಸ್ಟ್ ಕೋನಿಲೆ ವರ್ಕ್ ಮಾಡ್ರಿ, ಆಮೇಲೆ ವಿದೌಟ್ ಲೈನ್ ವರ್ಕ್ ಮಾಡ್ರಿ. Without lines. ಓಕೆ, ಗೊತ್ತಾಯ್ತಾ? ಈ ರೀತಿ ಈಸಿ ವೇ ಒಳಗ ಫಸ್ಟ್ ಪೆನ್ನಿಲೆ ಅಥವಾ ಪೆನ್ಸಿಲೆ ತೆಗಿರಿ. ಫಸ್ಟ್ ಪೆನ್ ಅಥವಾ ಪೆನ್ಸಿಲ್ ತೆಗಿರಿ. ನೆಕ್ಸ್ಟ್ ಒಳಗ ಲೈನ್ಸ್ ಹಾಕೊಂಡ ಕೋನಿಲೆ ತೆಗಿರಿ. ನೆಕ್ಸ್ಟ್ ವಿದೌಟ್ ಲೈನ್ಸ್ ತೆಗಿರಿ. ಓಕೆ, ಇದನ್ನಿಷ್ಟ ನಾಳೆ ಮಟ್ಟ ಪ್ರಾಕ್ಟೀಸ್ ಮಾಡ್ರಿ. ಫ್ಲವರ್ಸ್ ಒಳಗ ಇದನ್ನ ಆಡ್ ಮಾಡ್ಬೇಕ. ಏನಾರ ಕ್ವಶನ್ಸ್? ಓಕೆ ಮ್ಯಾಮ್, ನೆಟ್ವರ್ಕ್ ವಿಷಯ ಇಂದ ನಮ್ದು ಫಸ್ಟ್ ಗೆ ಬರಲಿಲ್ಲ ಮೇಡಮ್, ಸ್ವಲ್ಪ ತಿಳಿಸಿಕೊಡಿ. ಟೈಮ್ ಇದೆಯಲ್ಲ, ನಾ ಇದನ್ನ ಯೂಟ್ಯೂಬ್ ಒಳಗ್ ಹಾಕ್ತೇನ್ರಿ. ಈಸಿ ಅನಸ್ತಾ? ನನ್ ಜೊತೆ ಯಾರು ಟ್ರೈ ಮಾಡಾಕತ್ತೀರಿ? ಮತ್ತ ತುಂಬಾ ಈಸಿ ಮೆಥಡ್ ಹೇಳ್ಕೊಡ್ತಿದ್ದೀರಾ ಮ್ಯಾಮ್, ಥ್ಯಾಂಕ್ ಯು, ವೆಲ್ಕಮ್. ಟ್ರೈ ಮಾಡ್ರಿ. ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್. ಮ್ಯಾಮ್, ವಾಟ್ ಈಸ್ ದ ಲಾಸ್ಟ್ ಡೇಟ್ ಫಾರ್ ಮಿಥಾಲಜಿ ಕ್ಲಾಸ್? 20th. ಸ್ವಲ್ಪ ಸ್ಲೋ ಹೇಳಿ ಮ್ಯಾಮ್, ಯು ಅರ್ಜೆಂಟ್ ಮಾಡ್ಬೇಡ್ರಿ. ಇಲ್ಲ ರೀ, ಅರ್ಜೆಂಟ್ ಎಲ್ಲಿ ಮಾಡಾಕತ್ತೀನಿ, ನಾನು ಸ್ಲೋನ ಹೇಳಾಕತ್ತೀನಲ್ಲ. ಸೂಪರ್ ಮ್ಯಾಮ್, ನೋ ಕ್ವಶನ್ಸ್. ನೆಕ್ಸ್ಟ್ ಬೇರೆ ಫ್ಲವರ್. ನೆಕ್ಸ್ಟ್ ಬೇರೆ ಫ್ಲವರ್ ಹೇಳಕತ್ತಂದ್ರ ಬಾಳ್ ಟೈಮ್ ಆಗತ್ತ. ರೋಸಸ್ ಅದಾವ, ಬೋಲ್ಡ್ ಫ್ಲವರ್ಸ್ ಅದಾವ, ಅದೆಲ್ಲಾ ಜಾಯಿಂಟ್ ಇರ್ತಾವ. ಒಂದ್ ಹೇಳಕತ್ನಿ ಅಂತಂದ್ರ ಒಂದಕ್ಕೊಂದ್ ಅಟ್ಯಾಚ್ ಇರ್ತಾವ. ಅದಕ್ಕ ನನ್ನ ಲೋಟಸ್ದ ಎಷ್ಟೊತ್ತಿದ್ರು ಇವತ್ತ ಬ್ಯಾರೆ ಹೇಳಬೇಕಾ ಅಂತ ಹೇಳಿ ನಾನು ಶೇಡಿಂಗ್ 5 ಅಷ್ಟೇ ಹೇಳ್ಕೊಟ್ಟೆ. ನೆಕ್ಸ್ಟ್ ಲೋಟಸ್ದ 2 ಟೈಪ್ ನಾ ನಿಮಗೆ ಹೇಳ್ಕೊಟ್ಟೇನಿ. 2 ಟೈಪ್ನು ಟ್ರೈ ಮಾಡ್ರಿ. ಇನ್ನೊಂದೇನಪ್ಪಾ ಅಂತಂದ್ರ 80% ಅಷ್ಟು ಲೋಟಸ್ ಬಾಳ ಇಂಪಾರ್ಟೆಂಟ್ ಐತಿ.
1 ಸೆಕೆಂಡ್, ಯಾರು ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ, ಮತ್ ನಾ ಟರ್ನ್ ಆಫ್ ಮಾಡ್ಬೇಕಾಕೈತಿ. ಇಲ್ಲಿ ನೋಡ್ರಿ, ಡಬ್ಲ್ಯೂ ದಿಂದ ಮಾಡ್ತಾರ ಅಂತ ಹೇಳಕತ್ತಾರಲ್ಲ, ಈ ರೀತಿ ಡಬ್ಲ್ಯೂ ದಿಂದ ಮಾಡ್ತಾರ. ಡಬ್ಲ್ಯೂ ಇಂಗ್ಲಿಷ್ ಲೆಟರ್, ಓಕೆ. ಡಬ್ಲ್ಯೂ ಬರಿತೀವಲ್ಲ ಇಂಗ್ಲಿಷ್ ಲೆಟರ್, ಅದೇ ರೀತಿ ಹಿಂಗ್ ಬರೆಯೋದು, ಓಕೆ. ಡಬ್ಲ್ಯೂ ಇದನ್ನೇನ್ ಮಾಡುದು, ಸಾರಿ, ಇದನ್ನೇನ್ ಮಾಡುದು, ರೌಂಡ್ ಶೇಪ್ ಒಳಗ್ ತಕ್ಕೊಳ್ಳೋದು. ನೆಕ್ಸ್ಟ್ ಹಿಂಗ್, ಈ ರೀತಿ ತೆಗಿತಾರ. ರೈಟ್ ಸೈಡ್ ಲೋಟಸ್ ಬರ್ತಿದೆ, ಲೆಫ್ಟ್ ಬರ್ತಿಲ್ಲ. ಬರ್ಬೇಕು, ಅದಕ್ಕ ಲೈನ್ ಹಾಕಿ ಹೇಳಾಕತ್ತಿದ್ ನಾನು. ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸಾಮ್ ಇದೆಯಾ? ನೋ ಎಕ್ಸಾಮ್ಸ್. ಎಕ್ಸಾಮ್ಸ್ ಅದು ಏನಿಲ್ಲ ಇದ್ರೊಳಗ. ಕಿಟ್ ನಾ ಹೇಳೇನಿ ನಿಮಗೆಲ್ಲರಿಗೂ, ಮಳೆಗಾಲದ ಇದರಿಂದ ಸ್ವಲ್ಪ ಡಿಲೇ ಆಗತೈತಿ, ಬಟ್ ಆಲ್ಮೋಸ್ಟ್ ಮಂದಿಗೆ ತಲುಪೈತಿ. ಕಿಟ್ ಎಲ್ಲರಿಗೂ ಆಲ್ಮೋಸ್ಟ್ ಮಂದಿಗೆ ತಲುಪೈತಿ. ನನ್ಗೆ ಮೆಸೇಜ್ ಬಂದೈತಿ, ಬಟ್ ಇನ್ನೊಂದ್ ಸ್ವಲ್ಪ ಮಂದಿಗೆ ತಲುಪುವ ಅದಾವ್. ಲೋಟಸ್ ಒಳಗ ಶೇಡಿಂಗ್ ನನ್ನ 3D ಶೇಡಿಂಗ್ ಮಾಡೇನಿ. ನಾಳೆಗೆ ಲೋಟಸ್ ಬೋಲ್ಡ್ ಫ್ಲವರ್ಸ್ ಒಳಗ್ ಬರ್ತೈತಿ. ಬೋಲ್ಡ್ ಫ್ಲವರ್ಸ್ ಒಳಗ ಲೋಟಸ್ ದ ಹೆಂಗ್ ಫಿಲ್ಅಪ್ ಮಾಡ್ಬೇಕಂತ ಹೇಳ್ಕೊಡ್ತೇನೆ. ಮ್ಯಾಮ್ ನಮಗೆ ಇನ್ನೂ ಮೆಹಂದಿ ಕಿಟ್ ಬಂದಿಲ್ಲ, ಅಂದ್ರೆ ಸರ್ಟಿಫಿಕೇಟ್ ಬಂದಿಲ್ಲ ಮ್ಯಾಮ್. ಹಾ, ಸರ್ಟಿಫಿಕೇಟ್ ನಾನು ಒಂದ್ ಸ್ವಲ್ಪ ಮಂದಿಗೆ ಅಷ್ಟ ಬಿಟ್ಟೇನಿ. ಸರ್ಟಿಫಿಕೇಟ್ ನ ರೆಡಿ ಮಾಡಿದ್ಮೇಲೆ ಪೂರ್ತಿ ಒಮ್ಮೆಕ್ಲೆ ಎಲ್ಲರಿಗೂ ಬಿಡ್ತೇನೆ. ಯಾಕಂತಂದ್ರೆ ಸ್ವಲ್ಪ ಸ್ವಲ್ಪ ಕಳ್ಸೋದ್ರಿಂದ ನನಗೂ ಕನ್ಫ್ಯೂಸ್ ಆಗತೈತಿ, ಯಾರ್ದ್ ಬಿಟ್ಟೇನಿ ಯಾರ್ದಿಲ್ಲ ಅಂತ ಹೇಳದಕ್ಕ. ಈಗ ಸದ್ದ ನನ್ನ ಹತ್ರ ಕಿಟ್ಗಳು ಎಲ್ಲಾ ಮುಗಿದವ. ಅದಕ್ಕ ನಾ ಯಾರಿಗೂ ಯಾರು ನನಗ್ ಆರ್ಡರ್ ಹಾಕಿದ್ರು ಅವ್ರಿಗೂ ಹೇಳಾಕತ್ತೀನಿ ನಾನು, ಕಿಟ್ ಈಗ ನನ್ ಕಡೆ ಅವೈಲೇಬಲ್ ಇಲ್ಲ ಅಂತ ಹೇಳಿ. ಯಾಕಂದ್ರೆ ನನ್ ಕಡೆ ಮೆಹಂದಿ ಪೌಡರ್ ಮುಗ್ದೈತಿ. ಹೌದ್ ಕಣ್ರಿ, ಗೊತ್ತು. 10 ಡೇಸ್ ಅಲ್ಲ, ಜಾಸ್ತಿ ಮಂದಿಗೆ ಇನ್ನೂ ಬಂದಿಲ್ಲ. ಬಟ್ ನಾ ಎಲ್ಲರಿಗೂ ಶಿಪ್ಪಿಂಗ್ ಮಾಡೇನಿ, ಕೊರಿಯರ್ ಮಾಡೇನಿ. ಇನ್ನೂ ಸ್ವಲ್ಪ ಮಂದಿಗೆ ಮಾಡುದೈತಿ. ಅವ್ರಿಗೆ ಫ್ರೈಡೆ ದಿವ್ಸ, ಸಾರಿ ಮಂಡೇ ದಿವ್ಸ ಮಾಡ್ತೇನಿ. ಮಿಕ್ಸೋಲಜಿ ಸರ್ಟಿಫಿಕೇಟು. ಸರ್ಟಿಫಿಕೇಟ್ ಕ್ಲಾಸ್ ಇರ್ತಲ್ಲ, ಅವಾಗ ನಾ ಎಲ್ಲರಿಗೂ ಕೊಡ್ತೇನೆ ಸರ್ಟಿಫಿಕೇಟ್. ಯಾಕಂತಂದ್ರ ಒಂದ್ ಸ್ವಲ್ಪ ಮಂದಿಗೆ ಕೊಡುದು, ಒಂದ್ ಸ್ವಲ್ಪ ಮಂದಿಗೆ ಹಿಂಗ್ ಆಗಕತೈತಿ. ಸೊ ಸರ್ಟಿಫಿಕೇಟ್ ಏನೈತಿ ಎಲ್ಲರಿಗೂ ಕ್ಲಾಸಿನ ದಿವ್ಸ ಅಥವಾ ಕ್ಲಾಸಿನ ಹಿಂದಿನ ದಿವ್ಸದು ಹಿಂಗ್ ಪ್ರೊವೈಡ್ ಮಾಡ್ತೇನೆ. ಅಂದ್ರ ಕಳಿಸ್ತೇನಿ, ನೀವು ಡೌನ್ಲೋಡ್ ಮಾಡ್ಕೊಳಂತ್ರಿ. 10 ಡೇಸ್ ಸರ್ಟಿಫಿಕೇಟ್ ಕೊಡ್ತೀರಾ? ಇಲ್ಲ 10 ಡೇಸ್ದು ಇಲ್ಲ ಸರ್ಟಿಫಿಕೇಟ್. ಮಿಕ್ಸೋಲಜಿ ಕ್ಲಾಸ್ ಸರ್ಟಿಫಿಕೇಟ್ ಕೊಡ್ತೀನಿ. ಕಿಟ್ಗ ಅಮೌಂಟ್ ಆಕ್ಚುಲಿ ಇನ್ನು ಮಟ್ಟ ಕಿಟ್ ಬಂದಿಲ್ಲ ನನಗ. ನನ್ ಕಡೆ ಮೆಹಂದಿ ಪೌಡರ್ ಇಲ್ಲ, ಸೊ ನಾ ಯಾರಿಗೂ ಕಿಟ್ ಈಗ ಸದ್ಯಕ್ಕೆ ಕಳ್ಸಿಲ್ಲ. ಹೌದು, ಕಾಲ್ ಮಾಡಿ ಆರ್ಡರ್ ಮಾಡಬಹುದು. ಆಕ್ಚುಲಿ ಅದ ರಾಜಸ್ಥಾನದಿಂದ ಅದು ತರಿಸ್ತೀವಲ್ಲ, ಸೊ ನಡು ಒಂದ್ ಸ್ವಲ್ಪ ಮಳೆಗಾಲದ ಇದರದಿಂದ ಪ್ರಾಬ್ಲಮ್ ಆಗಿ ಬಂದಿಲ್ಲ ಸ್ಟಾಕ್. ಆಮೇಲೆ ಯಾರಿಗಾರ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ 1 ತಿಂಗಳದ್ ಕಲಿಬೇಕನ್ನೋರ್ ಇಂಟ್ರೆಸ್ಟ್ ಇದ್ರ ಅವ್ರು ನನಗ ಪರ್ಸನಲ್ ಆಗಿ ಮೆಸೇಜ್ ಮಾಡಬಹುದು. ಸೆಂಟ್ರಲ್ ಗೌರ್ಮೆಂಟ್ಸ್ ಯಾಕಂತಂದ್ರ ಫ್ರೀ ಒಳಗ್ ನಾ ಕಲ್ಸಾಕತ್ತೇನಲ್ಲ 10 ದಿವ್ಸದ, ಅದೇ ರೀತಿ 1 ತಿಂಗಳದ್ದು ನಾನು ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಇಟ್ಕೊಂಡ ಕೆಲಸ ಮಾಡ್ತೇನೆ. ಸೊ ನನ್ ಕಡೆ ಆಫ್ಲೈನ್ ಕ್ಲಾಸಿಗೆ ಬರೋರೆಲ್ಲಾ ಹುಡುಗ್ಯಾರ ತಗೊಂಡಿರ್ತಾರ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಇಟ್ಕೊಂಡ ತಾವು ಕಲಿಸ್ತಾರ. ಆಮೇಲೆ ತಾವು ಆರ್ಡರ್ ತಗೋತಾರ, ಎಲ್ಲಾ ಇದನ್ ಮಾಡ್ತಾರ. ಬಟ್ ನಿಮಗ್ ಹಂಗ ಯಾರಿಗಾರ ಕಲ್ಸುದು, ನಾವು ಕಲಿಸ್ಬೇಕು, ನಾವು ಸರ್ಟಿಫಿಕೇಟ್ ಬೇಕು ಅನ್ನೋರ್ ಅಂದ್ರ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ನನ್ನ ಅಕಾಡೆಮಿಯಿಂದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಬೇಕನ್ನೋರು ನನಗ ಪರ್ಸನಲ್ ಆಗಿ ಮೆಸೇಜ್ ಮಾಡಬಹುದು. ಅದ್ರ ಬಗ್ಗೆ ನಾನು ನಿಮಗ ಇನ್ಫಾರ್ಮ್ ಮಾಡ್ತೇನೆ. ಹಾ, ಆನ್ಲೈನ್ ಒಳಗ ಬೇರೆ ಆಪ್ ಒಳಗ್ ಸಿಕ್ಕ್ರ ತಗೊಳ್ರಿ, ನೋ ಪ್ರಾಬ್ಲಮ್. ಬಟ್ ನೀವ್ ತಗೋತಿರ್ತಿರ್ಲಾ, ಮೆಹಂದಿ ಪೌಡರ್ ಹೆಂಗಿರ್ಬೇಕಂದ್ರ ಸ್ಟಿಕ್ಕಿ ಆಗಿರ್ಬೇಕು ನೋಡ್ರಿ.
ಅದರಿಂದ ಕಲರ್ ಬರ್ಬೇಕಂತ ಪೌಡರ್ನ ತಗೊಳ್ರಿ. ಅಮೌಂಟ್ 330 ಒಂದ್ ಐತಿ, 130 ಒಂದ್ ಐತಿ. ಅಂದ್ರ ಶಿಪ್ಪಿಂಗ್ ಚಾರ್ಜಸ್ ಇನ್ಕ್ಲೂಡಿಂಗ್. ಲಾಸ್ಟ್ ಹ್ಯಾಂಡ್ ಮೇಲೆ ಮೆಹಂದಿ ಡಿಸೈನ್ ತೋರಿಸಿ ಮ್ಯಾಮ್. ಲೋಟಸ್ ಬಾರ್ಡರ್ ಲೈನ್ಸ್ ಹತ್ರ ಹಾಕಿದ್ರೆ ಟಚ್ ಆಗುತ್ತೆ, ಏನ್ ಮಾಡೋದು? ಬಾರ್ಡರ್ ಹಾಕ್ಬೇಕಾದ್ರೆ ಲೈನ್ಸ್ ಹತ್ರ ಹಾಕಿದ್ರೆ ಟಚ್ ಆಗುತ್ತೆ, ಏನ್ ಮಾಡ್ಬೇಕು? ಒಂದ್ ಸ್ವಲ್ಪ ಬಿಟ್ಟು ಹಾಕೊಳ್ರಿ ಮ್ಯಾಮ್. ಲೋಟಸ್ ಒಳಗಡೆ ಬೇರೆ ತರ ಏನಾದ್ರೂ ಡಿಸೈನ್ ಮಾಡ್ಬೋದಾ? ಲೋಟಸ್ ಒಳಗಡೆ ಏನು ಡಿಸೈನ್ ಮಾಡಕ್ ಆಗಂಗಿಲ್ಲ. ಮಾಡಿದ್ರ ಫಿಲಪ್ ಮಾಡ್ಬೋದು, ಇಲ್ಲಿಕಂದ್ರ ಸಾಂಜಿ ಆರ್ಟ್ ಅಂತ ಹೇಳಿ ಬರ್ತೈತಿ. ಸಾಂಜಿ ಆರ್ಟ್ ಮಾಡಿದ್ರು ಲೋಟಸ್ ಚಲೋ ಕಾಣಿಸ್ತೈತಿ. ಆಫ್ಲೈನ್ ಕ್ಲಾಸ್ ನಾನು ರಾಮದುರ್ಗ ತಗೋತೇನಿ, ಇಲ್ಲ ಕೊಲ್ಲಾಪುರದೊಳಗೆ ತಗೋತೇನಿ. ಅದ ನಾನು ಇನ್ನು ಮಟ್ಟ ಹೇಳಾಕತ್ತಿದ್ದ ಬ್ರೈಡಲ್ ಕ್ಲಾಸ್ ಏನ್ ಹೇಳಾಕತ್ತೇನಿ, 1 ಮಂತ್ ಇರ್ತೈತಿ. ನಾ ಅದನ್ನ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡ್ತೇನಿ. ಬಟ್ ನಾ ಟೈಮ್ ಆಗ್ಲಿ ಅಮೌಂಟ್ ಆಗ್ಲಿ ಇನ್ನು ಡಿಸೈಡ್ ಮಾಡಿಲ್ಲ. ಯಾಕಂದ್ರೆ ನನಗ ಬಹಳಷ್ಟು ಜನ ಪರ್ಸನಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಬಗ್ಗೆ ಕೇಳಾಕತ್ತಿದ್ರ. ಅದ್ರ ಬಗ್ಗೆ ನಾನು ನೋಡ್ಕೊಂಡ ಅಮೌಂಟ್ ಇಡ್ತೇನಿ ಅದಕ್ಕ. 1 ತಿಂಗಳದ್ದು ಅಂದ್ರ ಬೇಸಿಕ್ ಟು ಅಡ್ವಾನ್ಸ್ ಪೂರ್ತಿ ಬ್ರೈಡಲ್ದ ಏನೇನ್ ಇರ್ತೈತಿ ಪೂರ್ತಿ ಎಲ್ಲಾ ಕಲಿಸ್ತೇನಿ 1 ತಿಂಗಳದೊಳಗ. ಹೌದು, ಆನ್ಲೈನ್. ಎಸ್, ಇದೆ. ಸ್ಲೋ ಆಗಿ ಹಾಕ್ರಿ. ಲೈನ್ ಡಿಸ್ಟೆನ್ಸ್ ಲೈನ್ ಹಾಕ್ತಿರ್ತಿರ್ಲ ಅವಾಗ ಬಾಳ ಸ್ಲೋ ಆಗಿ ಹಾಕ್ರಿ. ನಾ ಇನ್ನೂ ಅಮೌಂಟ್ ಡಿಸೈಡ್ ಮಾಡಿಲ್ಲ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಅದು ಕೊಡ್ತಿರ್ತೀನಿಲ್ಲ. ಸೊ ಅದಕ್ಕ ಚಾರ್ಜಸ್ ನಾನ್ ಅಂದ್ರ ಬೇಸಿಕ್ ಟು ಬ್ರೈಡಲ್ ವರೆಗೂ ಪೂರ್ತಿ ಕಲಿಸ್ತೇನೆ. ಎಲಿಫೆಂಟ್, ರಾಯಲ್ ಎಲಿಫೆಂಟ್, ಪಿಕಾಕ್ ಬರ್ತೈತಿ, ದುಬೈ ಸ್ಟೈಲ್ ಮೆಹಂದಿ ಡಿಸೈನ್, ಪಾಕಿಸ್ತಾನಿ ಮೆಹಂದಿ ಡಿಸೈನ್ ಬರ್ತೈತಿ. ನೆಕ್ಸ್ಟ್ ಅದ್ರೊಳಗ ಕಳಸ, ಪಿತೂರಿ, ತಬಲಾ, ಈ ತರ ಎಲ್ಲ ಸ್ವ್ಯಾನ್ ಅಂತಾರಲ್ಲ, ಬಾತ್ಕೋಳಿ ಇರ್ತಾವ ಡಬಲ್, ಅದ್ನು ಅವೆಲ್ಲ ಇನ್ಕ್ಲೂಡ್ ಇರ್ತಾವ. ಓಕೆ, ಹಾಕ್ತೇನಿ, ಪೋಸ್ಟ್ ಮಾಡ್ತೀನಿ, ಪೋಸ್ಟ್ ಹಾಕ್ತೇನಿ. ಇಲ್ಲ, ನಾನ್ ಧಾರವಾಡದ ಬೆಳಗಾವ್ದೊಳಗ ಕ್ಲಾಸ್ ಸ್ಟಾರ್ಟ್ ಮಾಡಂಗಿಲ್ಲ, ನಾನು ಆನ್ಲೈನ್ ತಗೋತೀನಿ. ಕಿಟ್ ಆಲ್ರೆಡಿ ಈಗ ಅದ್ ಬರ್ಬೇಕಲ್ಲ ನನಗ. ಈಗ ಯಾರ್ಯಾರ ಹೊಸದಾಗಿ ಆರ್ಡರ್ ಮಾಡೋರ್ ಇದ್ರಂತಂದ್ರ ಒಂದ್ ಸ್ವಲ್ಪ ಡಿಲೇ ಆಗತ್ತ. ಬಟ್ ಈಗಾಗ್ಲೇ ಆರ್ಡರ್ ಮಾಡಿದವ್ರ ದಯವಿಟ್ಟು ಒಂದ್ ಸ್ವಲ್ಪ ಹೊತ್ತು ನಿಲ್ಬೇಕ. ಎಲ್ಲಾರ್ಗೂ ಕೊಡ್ತೀನಿ ಆ ಕಿಟ್. ಮಳೆಗಾಲದ ಕಾಲದಿಂದ ಈ ಕಡೆ ಇಂತ್ರ ನನಗೂ ಕೂಡ ಒಂದ್ ಸ್ವಲ್ಪ ಲೇಟ್ ಆಗೇ ಬಂದಾವ, ನಿಮ್ಗೂ ಕೂಡ ಒಂದ್ ಸ್ವಲ್ಪ ಲೇಟ್ ಆಗೇ ತಲುಪ್ತಾವ. ನನಗ ಪೋಸ್ಟ್ ಮ್ಯಾನ್ ಮಾಸ್ಟರು ಹೇಳಿದ್ರ, ಸ್ವಲ್ಪ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ರಿ, ಹೆಂಗಾರ ಒಂದ್ ಸ್ವಲ್ಪ ಇದನ್ ಮಾಡ್ಕೊಳ್ರಿ, ಕಿಟ್ ಅದು ಏನೈತ್ ನೋಡ ಅವ್ರಿಗೆ ತಲುಪುವಂತವ ವಸ್ತುಗಳ ಒಂದ್ ಸ್ವಲ್ಪ ಲೇಟ್ ಆಗತ್ತಾವ ಅಂತ ಹೇಳಿದ್ರ. ಯಾಕಂದ್ರೆ ನಾನ್ ನಿಮಗ ಮಹಾರಾಷ್ಟ್ರದಿಂದ ಕಳ್ಸಾಕತ್ತೀನಿ ಅವನ್ನೆಲ್ಲ. ಇವಾಗ ಹೇಳ್ತಿರೋದು ಬೇಸಿಕ್ ಇಂದ ಅಲ್ವಾ, ಮತ್ತೆ ಅದಕ್ಕೆ ಜಾಯಿನ್ ಆದ್ರೆ ಈಸಿ ಆಗುತ್ತೆ ಅಲ್ವಾ ಮ್ಯಾಮ್? ಹಾ, ಈಸಿ ಆಗ್ತೈತಿ. ಅಟ್ಲೀಸ್ಟ್ ನಿಮಗ ಕೋನ್ ಹಿಡಿಯಾಕಾರ ಗೊತ್ತಾಕೈತಿ. ಮ್ಯಾಮ್ ನಾವು ಅಟೆಂಡ್ ಮಾಡೋಕೆ ಆಗಲ್ಲ ಮೇಡಮ್, ಆನ್ಲೈನ್ ಅಲ್ಲಿ ಹೇಳಿಕೊಡಿ. ಓಕೆ, ನಾನು ಆನ್ಲೈನ್ ಅನ್ನ ಹೇಳ್ಕೊಡ್ತೇನೆ. ಸರ್ಟಿಫಿಕೇಟ್ ಬೇಡ ಅಂದ್ರೆ ಎಷ್ಟಾಗುತ್ತೆ ಅಮೌಂಟ್? ನಾ ಇನ್ನೂ ಅಮೌಂಟ್ ಡಿಸೈಡ್ ಮಾಡೇನೆ ಇಲ್ಲ. ಹೌದು, 1 ಮಂತ್ ಕೋರ್ಸ್ ಒಳಗ ಎಲ್ಲಾ ಫಿಗರ್ಸ್ ಎಲ್ಲಾನು ಹೇಳ್ಕೊಡ್ತೇನೆ. ಅದ್ರೊಳಗ ಗಣಪತಿನ ಯಾವ ರೀತಿ ತೆಗಿತಾರ, ಎಲಿಫೆಂಟ್, ಪಿಕಾಕ್, ಸ್ವ್ಯಾನ್, ನೆಕ್ಸ್ಟ್ ಮ್ಯಾರೇಜ್ ಒಳಗ್ ಬರುವಂತ ಎಲಿಮೆಂಟ್ಸ್, ಬೇಬಿ ಶೋವರ್ ಒಳಗ್ ಬರುವಂತ ಎಲಿಮೆಂಟ್ಸ್, ಬೇಬಿ ಶೋವರ್ ಒಳಗ ಬ್ರೈಡಲ್ ಗ್ರೂಮ್ದು ಇದನ್ನ ಇರ್ತೈತಲ್ಲ ಅದನ್ನ, ವರ್ಮಾಲ, ಈ ರೀತಿ ಎಲ್ಲಾನು ಹೇಳ್ಕೊಡ್ತೇನೆ ಅದ್ರೊಳಗ. ಫಿಗರ್ ಮೆಹಂದಿ ಹೇಳ್ಕೊಡ್ತೇನಿ. ಈಗ ಜಸ್ಟ್ ನಾ ಒಂದ್ ಅಪ್ಲೋಡ್ ಮಾಡಿ ನೋಡ್ರಿ, ಹಾಫ್ ಫೇಸ್ ದ ಬ್ರೈಡಲ್ ಯಾವ ರೀತಿ ತೆಗಿತಾರ ಅಂತ ಹೇಳಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಸ್ಪೀಚ್ ಚಿಕ್ಕ ಮಕ್ಕಳಿಗೆ ಹೇಳೋ ತರ ಹೇಳ್ತೀರಾ, ನೈಸ್, ಥ್ಯಾಂಕ್ ಯು. ನಂಗೆ 1 ಮಂತ್ ಕ್ಲಾಸ್ ಜಾಯಿನ್ ಆಗ್ಬೇಕು. ಆಯ್ತು, ಜಾಯಿನ್ ಆಗೋರು ಆಗುವಂತ್ರೆ ಎಲ್ಲಾ ಇನ್ಫಾರ್ಮೇಶನ್ ಮಾಡ್ತೀನಿ ನಾನು. ಸರ್ಟಿಫಿಕೇಟ್ ಬೇಕನ್ನೋರು, ಸರ್ಟಿಫಿಕೇಟ್ ಬೇಡ ಅನ್ನೋರು ಅದಕ್ಕೂ ಕೂಡ ಅಮೌಂಟ್ ಇಟ್ಟಿರ್ತೇನಿ. ಯಾಕಂತಂದ್ರ ನನ್ನ ಬೇಸಿಕ್ ಟು ಬ್ರೈಡಲ್ ವರೆಗೂ ಪೂರ್ತಿ ಕಲಿಸ್ತೇನಿ. ನೀವ್ ಏನ್ರ ಒಬ್ರ ಬ್ರೈಡಲ್ ನೀವ್ ಹಚ್ಚಿದ್ರ ಅಂತ ತಿಳ್ಕೊಳ್ರಿ, ನಿಮ್ ಅಮೌಂಟ್ ನಿಮಗ ವಾಪಸ್ ರಿಟರ್ನ್ ಸಿಗಬೇಕ ಎಷ್ಟೊತ್ತಿದ್ರು.
ಯಾಕಂದ್ರ ಒಂದ್ ಬ್ರೈಡಲ್ ನೀವು ಹಚ್ಚಿದ್ರಂತಂದ್ರ ಕನಿಷ್ಠ ಇಲ್ಲ ಅಂತಂದ್ರ ನಿಮಗ 2,000 ರೂಪಾಯಿ ಸಿಗತೈತಿ. ನಿಮಗ ಅಷ್ಟರ ರಿಟರ್ನ್ ಆಗಿರ್ಬೇಕ. ನನ್ ಕಡೆಯಿಂದ ನೀವು ಕಲ್ತೀರಿ ಅಂದ್ಮೇಲೆ ನಿಮ್ ಅಮೌಂಟ್ ನಿಮಗ ರಿಟರ್ನ್ ಜಲ್ದಿನ ಸಿಗ್ಬೇಕು. ಆ ರೀತಿ ನಾನ್ ನಿಮಗ ಕಲಿಸ್ತೇನೆ. ಮ್ಯಾಮ್ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ನಲ್ಲಿ ಹೇಳ್ಕೊಡ್ತೀರಾ? ಓಕೆ, ಅಫೋರ್ಡಬಲ್ ಪ್ರೈಸ್ ಇಟ್ಕೊಂಡಿರ್ತೇನೆ ಯಾವಾಗ್ಲೂ. ನನ್ನಿಂದ ಎಲ್ಲಾರು ಬಹಳ ಜನಕ್ಕ ಉಪಯೋಗ ಆಗ್ಲಿ ಅನ್ನುವಂಥದ್ದ ಒಂದ್ ನನ್ಗ ಇದನ್ನ ಐತಿ ಅಷ್ಟ. ರಾಮದುರ್ಗದಲ್ಲಿ ಹೇಳಿದ್ರೆ ನಾವು ಬರ್ತೀವಿ, ನಮಗೆ ಸ್ಯಾಮ್. ಆಯ್ತು, ರಾಮದುರ್ಗದೊಳಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಂತಂದ್ರ ಅನೌನ್ಸ್ಮೆಂಟ್ ಮಾಡ್ತೇನೆ. ಸ್ಟಾರ್ಟ್ ಮಾಡುವಾಗ ಒಂದ್ಸಲ ಇನ್ಫಾರ್ಮ್ ತಿಳಿಸಿ. ಎಲ್ಲರಿಗೂ ನಾನು ಇನ್ಸ್ಟಾ ಒಳಗೂ ಹಾಕ್ತೀನಿ, ಸ್ಟೋರಿ ಒಳಗೂ ಹಾಕ್ತೀನಿ, ಇವನ್ ಗ್ರೂಪ್ ಒಳಗೂ ಬಿಡ್ತೇನೆ. ಆಯ್ತಾಯ್ತು ಆಯ್ತು, ನಮ್ಗೆ ಮೆಸೇಜ್ ಮಾಡಿ ಮ್ಯಾಮ್ ಪ್ಲೀಸ್. ಓಕೆ, ಮಾಡ್ತೇನೆ, ಎಲ್ಲರಿಗೂ ಮಾಡ್ತೇನೆ. ಆಯ್ತಾ? ಇವತ್ತಿನ ಟಾಪಿಕ್ ಒಳಗ ಏನ್ರ ಡಿಫಿಕಲ್ಟ್ ಅನ್ಸಿದ್ರ ಮತ್ತ ಕೇಳ್ರಿ. ಇಷ್ಟಂತ್ರು ಆತ್. ಶೇಡಿಂಗ್ ಬಗ್ಗೆ ಹೇಳೇನಿ, ನೆಕ್ಸ್ಟ್ ಲೋಟಸ್ ಬಗ್ಗೆ ಹೇಳೇನಿ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ನಾಳೆಗೆ ಫ್ಲವರ್ಸ್ ಇದನ್ನ ಐತಿ. ಒಂದ್ 5 ರಿಂದ 6 ರೋಸಸ್ ಹೇಳ್ತೀನಿ, 5 ರಿಂದ 6 ಬೋಲ್ಡ್ ಫ್ಲವರ್ಸ್ ನ ಹೇಳ್ತೀನಿ. ಶೇಡಿಂಗ್ ಫ್ಲವರ್ಸ್ 5 ರಿಂದ 6, ಬೋಲ್ಡ್ ಫ್ಲವರ್ಸ್ 5 ರಿಂದ 6, ಈ ರೀತಿ ಇಷ್ಟ ಹೇಳ್ಕೊಡ್ತೇನೆ. ಓಕೆ, ಇಲ್ಲ ರೀ, ನಿಮಗ ಅಂದ್ರ ನಾನು ಅಷ್ಟು ಜಾಸ್ತಿ ಫೀ ಇಡಂಗಿಲ್ಲ. ಆಕ್ಚುಲಿ ನಾನ್ ನಿಜವಾಗ್ಲೂ ಹೇಳಕತ್ತೀನಿ. ನೀವು ಬೇಕಾದ್ರ ನಮ್ ಕ್ಲಾಸ್ಮೇಟ್ಸ್ ನನ್ ಸ್ಟೂಡೆಂಟ್ಗಳು ನನ್ನ ಫಾಲೋ ಮಾಡಿದ್ದಾರ ಅದಾರ, ಬೇಕಾದ್ರೆ ಅವ್ರಿಗೂ ನೀವು ಮೆಸೇಜ್ ಮಾಡಿ ಕೇಳ್ರಿ. ಇಲ್ಲಿಕಂದ್ರೆ ಹೆಂಗ್ ಕೇಳ್ರಿ ಕೇಳ್ರಿ. ನಾನ 10,000 ಕೆಳಗ ಅಮೌಂಟ್ ನ ತಗೊಂಡಿಲ್ಲ ಆಫ್ಲೈನ್ ಕ್ಲಾಸ್ ಒಳಗ ಆಕ್ಚುಲಿ. ಬಟ್ ನಾ ಈ ಆನ್ಲೈನ್ ಕ್ಲಾಸ್ ಒಳಗ 80% ಅಷ್ಟು ಆಫ್ ಮಾಡಿ ನಿಮಗ ಅಮೌಂಟ್ ನ ತಗೋತೇನೆ. ಡೋಂಟ್ ವರಿ, ಅಷ್ಟೊಂದ್ ಜಾಸ್ತಿ ಅಮೌಂಟ್ ನಾನು ಇದನ್ ಮಾಡಂಗಿಲ್ಲ ಆನ್ಲೈನ್ ಕ್ಲಾಸ್ ಒಳಗ. ಆಮೇಲೆ ಇಷ್ಟ ಆಯ್ತು, ಕಳಿಸ್ತೇನೆ. ಓಕೆ, ಗುಡ್ ನೈಟ್. ಥ್ಯಾಂಕ್ಸ್ ರೀ ಎಲ್ಲರಿಗೂ, ಥ್ಯಾಂಕ್ ಯು. ಆಯ್ತು, ನಾ ಎಲ್ಲರಿಗೂ ಅಮೌಂಟ್ ಅಫೋರ್ಡಬಲ್ ಪ್ರೈಸ್ ಒಳಗ ಇಟ್ಟಿರ್ತೇನೆ. ನಾನು ಮಿಡ್ಲ್ ಕ್ಲಾಸ್ ಬಂದಿದ್ದೇನೆ. ಫಿನಿಶಿಂಗ್ ಚೆನ್ನಾಗಿ ಬರ್ಬೇಕಂತಂದ್ರ ಪ್ರಾಕ್ಟೀಸ್ ಮಾಡ್ಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರ ಫಿನಿಶಿಂಗ್ ಚೆನ್ನಾಗಿ ಬರ್ತೈತಿ. ಆಯ್ತು, ಗುಡ್ ನೈಟ್.